ಯೂಟ್ಯೂಬ್ನಲ್ಲಿ 2,86,00,000 ಚಂದಾದಾರರನ್ನ ಹೊಂದಿರುವ ಖ್ಯಾತ ಯೂಟ್ಯೂಬರ್ ಧ್ರುವ್ ರಾಠಿ ತೊಂದರೆಯಲ್ಲಿ ಸಿಲ್ಕೊಂಡಿರೋದು ಯಾಕೆ? ಸಿಖ್ ಇತಿಹಾಸ ಕುರಿತ ವಿಡಿಯೋವನ್ನ ಅವರು ಯಾಕೆ ತೆಗಿಬೇಕಾಯ್ತು? ಅದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿರೋದು ಯಾಕೆ? ಧ್ರುವ್ ರಾಠಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋ ಸಿಖ್ ಯೋಧರ ಬಗ್ಗೆ ಹೇಳುವಾಗ ಎಐ ಬಳಸಿ ಗುರು ಗೋವಿಂದ ಸಿಂಗ್ ಅವರನ್ನ ರಚಿಸಿದ ಕ್ಲಿಪ್ ತೋರಿಸಲಾಗಿತ್ತು. ತನ್ನ ತಂದೆಯ ಕತ್ತರಿಸಿದ ತಲೆಯನ್ನ ನೋಡ್ತಾ ಅಳ್ತಿರೋದನ್ನ ತೋರಿಸಲಾಗಿತ್ತು. ಈಗದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿರೋಮಣಿ ಗುರುದ್ವಾರ ಸಮಿತಿ ಇದರ ವಿರುದ್ಧ ಪ್ರತಿಭಟಿಸಿದ ಬಳಿಕ ಧ್ರುವ್ ರಾಠಿ ಈ ವಿಡಿಯೋವನ್ನ ತೆಗೆದುಹಾಕಿದ್ದಾರೆ. ಆದರೆ ಈಗ ಅವರು ಪೊಲೀಸ್ ವಿಚಾರಣೆಯನ್ನು ಎದುರಿಸಬೇಕಾಗಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ದೆಹಲಿ ಸಿಖ್ ಗುರುದ್ವಾರ ನಿರ್ವಹಣಾ ಸಮಿತಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿದೆ. ದಿ ರೈಸ್ ಆಫ್ ಸಿಖ್ಸ್ ಹೆಸರಿನ ಆ ವಿಡಿಯೋ ವಿರುದ್ಧ ಅಕಾಲ್ ತಖ್ತ್ ಕೂಡ ಪ್ರತಿಭಟಿಸಿತ್ತು. ಶಿರೋಮಣಿ ಅಕಾಲಿ ದಳ ಕೂಡ ಪ್ರತಿಭಟನೆ ನಡೆಸಿತ್ತು ಮತ್ತು ಪ್ರತಿಭಟನೆಯ ನಂತರ ಧ್ರುವ್ ರಾಠಿ ಆ ವಿಡಿಯೋ ತೆಗೆಯಬೇಕಾಯಿತು. ಆ ವಿಡಿಯೋದಲ್ಲಿ ಸಿಖ್ ಗುರುಗಳು ಎಷ್ಟು ಧೈರ್ಯಶಾಲಿಗಳಾಗಿದ್ರು ಮತ್ತು ಮೊಘಲರ ವಿರುದ್ಧ ಎಷ್ಟು ಧೈರ್ಯದಿಂದ ಹೋರಾಡಿದ್ರು ಅನ್ನೋದನ್ನ ಅವರು ಹೇಳಿದ್ರು. ಇದನ್ನ ವಿರೋಧಿಸುತ್ತಿರುವ ಸಂಘಟನೆಗಳು ಈ ವಿಡಿಯೋದಲ್ಲಿ ಸಿಖ್ ಗುರುಗಳನ್ನ ಸಾಮಾನ್ಯ ಜನರಂತೆ ತೋರಿಸಲಾಗಿದೆ ಅಂತ ಹೇಳ್ತಾರೆ. ಮಾಹಿತಿಯ ಪ್ರಕಾರ ಸಿಖ್ ಗುರು ಗೋವಿಂದ್ ಸಿಂಗ್ ತಮ್ಮ ಬಾಲ್ಯದಲ್ಲಿ ಅಳ್ತಿರೋದನ್ನ ತೋರಿಸಲಾಗಿದೆ ಮತ್ತು ರಾಠಿ ಅದನ್ನ ಮತ್ತೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಿಖ್ ಗುರುಗಳ ಮೇಲೆ ಇಂತಹ ಆನಿಮೇಷನ್ ಮಾಡುವುದು ಸರಿಯಲ್ಲ ಅನ್ನೋದು ಸಿಖ್ ಜನರ ಭಾವನೆ. ಅವರ ಭಾವನೆಗಳನ್ನ ಗೌರವಿಸಿ ನಾನು ವಿಡಿಯೋ ತೆಗೆದುಹಾಕ್ತಾ ಇದ್ದೇನೆ. ಈ ವಿಷಯ ರಾಜಕೀಯ ಅಥವಾ ಧಾರ್ಮಿಕ ವಿವಾದಕ್ಕೆ ಎಡೆ ಮಾಡುವುದನ್ನು ನಾನು ಬಯಸೋದಿಲ್ಲ ಅಂತ ರಾಠಿ ಹೇಳಿದ್ದಾರೆ. ನಮ್ಮ ದೇಶದ ನಾಯಕನ ಕಥೆಯನ್ನ ಜನರಿಗೆ ಸರಳ ರೀತಿಯಲ್ಲಿ ತಿಳಿಸೋದು ಗುರಿಯಾಗಿತ್ತು ಅಂತ ಹೇಳಿದ್ದಾರೆ. ಈಗ ಈ ಇಡೀ ವಿಷಯ ಧ್ರುವ್ ರಾಠಿ ವಿರುದ್ಧ ಮೊದಲೇ ಅಸಮಾಧಾನ ಹೊಂದಿದ್ದ ಒಂದು ವರ್ಗಕ್ಕೂ ನೆಪವಾಗಿ ಸಿಕ್ಕಿದೆ. ಧ್ರುವ್ ರಾಠಿ ಬಂಧನಕ್ಕೆ ಒತ್ತಾಯಿಸುತ್ತಿರುವ ಒಂದು ವರ್ಗ ಇದೆ. ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಸಮಿತಿಯ ಅಧ್ಯಕ್ಷರು ಕೂಡ ಒಂದು ಹೇಳಿಕೆ ನೀಡಿದ್ದಾರೆ. ಅಂತಹ ಆನಿಮೇಷನ್ ಸಿಖ್ ತತ್ವಗಳು ಮತ್ತು ಸಂಪ್ರದಾಯಗಳಿಗೆ ವಿರುದ್ಧವಾಗಿದೆ ಅಂತ ಅವರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸಿಖ್ ಧರ್ಮದ ಪ್ರಕಾರ ಗುರುಗಳು ಮತ್ತು ಅವರ ಕುಟುಂಬಗಳನ್ನ ಚಲನಚಿತ್ರಗಳಲ್ಲಿ ತರೋ ಹಾಗಿಲ್ಲ. ಸಿಖ್ ಗುರುಗಳ ಇತಿಹಾಸ ಬಹಳ ಪವಿತ್ರವಾಗಿದೆ ಅಂತ ಅವರು ಹೇಳಿದ್ದಾರೆ. ಅದನ್ನ ಕೆಡಿಸುವ ಯಾವುದೇ ಪ್ರಯತ್ನ ಮಾಡಬಾರದು ಅಂತ ಹೇಳಿದ್ದಾರೆ. ದೆಹಲಿ ಸಿಖ್ ಗುರುದ್ವಾರ ನಿರ್ವಹಣಾ ಸಮಿತಿ ಸೈಬರ್ ಸೆಲ್ನಲ್ಲಿ ವಿಡಿಯೋ ವಿರುದ್ಧ ದೂರು ದಾಖಲಿಸಿದೆ. ಬಾಬಾ ಬಂದಾ ಬಹದ್ದೂರ್ ಮತ್ತು ಗುರು ತೇಜ್ ಬಹದ್ದೂರ್ ಅವರಿಗೆ ಅವಮಾನ ಮಾಡಲಾಗಿದೆ ಅಂತ ಹರ್ಮೀತ್ ಸಿಂಗ್ ಕಲ್ಕಾ ಹೇಳಿದ್ದಾರೆ. ಸಿಖ್ ಧರ್ಮದಲ್ಲಿ ಅಂತಹ ಸಿಖ್ ಗುರುಗಳನ್ನ ಆನಿಮೇಟೆಡ್ ರೂಪದಲ್ಲಿ ತೋರಿಸೋದು ಕೂಡ ಅಪರಾಧ. ವಿಡಿಯೋದಲ್ಲಿ ಅರ್ಧ ಸತ್ಯವನ್ನ ತೋರಿಸಲಾಗಿದೆ. ತಪ್ಪು ಮಾಹಿತಿ ನೀಡಿದ್ದಕ್ಕಾಗಿ ಚಾನೆಲ್ಗೆ ಶಿಕ್ಷೆ ವಿಧಿಸಬೇಕು. ಈ ವಿಷಯದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಗುರು ತೇಜ್ ಬಹದ್ದೂರ್ ಜಿ ಅವರ ಕತ್ತರಿಸಿದ ತಲೆಯನ್ನ ತರೋದನ್ನ ಮತ್ತು ಗುರು ಗೋವಿಂದ್ ಸಿಂಗ್ ಅದನ್ನ ನೋಡಿ ಕಣ್ಣೀರ್ ಹಾಕೋದನ್ನ ತೋರಿಸಲಾಗಿದೆ. ಅದೇ ವಿಷಯದ ಬಗ್ಗೆ ಪ್ರತಿಭಟನೆಗಳು ನಡೆದಿವೆ. ದೆಹಲಿಯಲ್ಲಿ ಸಚಿವರಾಗಿರುವ ಮನ್ಜಿಂದರ್ ಸಿಂಗ್ ಸಿರ್ಸಾ ಈ ವಿಡಿಯೋವನ್ನ ಖಂಡಿಸೋದಾಗಿ ಹೇಳಿದ್ದಾರೆ. ಮೊಘಲರನ್ನ ಭಯಭೀತಗೊಳಿಸಿದ ಸಿಖ್ ಯೋಧನ ಬಗ್ಗೆ ಹೇಳುವಾಗ ಸಿಖ್ ಇತಿಹಾಸ ಮತ್ತು ಭಾವನೆಗಳಿಗೆ ಸ್ಪಷ್ಟವಾಗಿ ಅಗೌರವ ತೋರಲಾಗಿದೆ. ಈ ವಿಡಿಯೋ ಸಿಖ್ಖರ ಇತಿಹಾಸಕ್ಕೆ ಮಾಡಿದ ಅವಮಾನ ಮತ್ತು ಅವರ ಭಾವನೆಗಳಿಗೆ ನೋವುಂಟು ಮಾಡಿದೆ. ಶೌರ್ಯದ ಪ್ರತೀಕವಾಗಿರುವ ಗುರು ಗೋವಿಂದ್ ಸಿಂಗ್ ಅವರು ಈ ರೀತಿ ಅಳೋದನ್ನ ತೋರಿಸಲಾಗಿದೆ. ಇದು ಸಿಖ್ ಧರ್ಮದ ಭಾವನೆಗಳಿಗೆ ವಿರುದ್ಧವಾಗಿದೆ. ಡಿಎಸ್ಜಿಎಂಸಿ ದೂರು ನೀಡಿದೆ ಮತ್ತು ಆ ಯೂಟ್ಯೂಬ್ ಖಾತೆಯನ್ನ ಶಾಶ್ವತವಾಗಿ ಅಮಾನತುಗೊಳಿಸಬೇಕು ಅಂತ ಹೇಳ್ತಿದೆ. ದೆಹಲಿ ಪೊಲೀಸರು ಸೆಕ್ಷನ್ 295A ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು. ಅಂದ್ರೆ ಧಾರ್ಮಿಕ ಭಾವನೆಗಳಿಗೆ ಉದ್ದೇಶಪೂರ್ವಕವಾಗಿ ನೋವುಂಟು ಮಾಡೋದರ ಬಗೆಗಿನ ಸೆಕ್ಷನ್ ಅದಾಗಿದೆ. ಸಿಖ್ ಸಮುದಾಯ ಅಂತಹ ದುರುದ್ದೇಶಪೂರಿತ ಕೃತ್ಯವನ್ನ ಎಂದಿಗೂ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಈ ವಿಷಯದಲ್ಲಿ ಧ್ರುವ್ ರಾಠಿ ಕ್ಷಮೆ ಯಾಚಿಸಿದ್ದಾರೆ. ಕೆಲವರು ಆ ವಿಡಿಯೋವನ್ನ ಡೌನ್ಲೋಡ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ರು. ವಿವಾದಿತ ವಿಷಯವನ್ನ ಹೀಗೆ ಫಾರ್ವರ್ಡ್ ಮಾಡೋದು ಒಳ್ಳೇದಲ್ಲ ಅನ್ನೋದನ್ನ ಅಂಥವರು ಗಮನಿಸಬೇಕಿದೆ. ಈ ವಿಷಯ ಸಿಖ್ಖರ ಘನತೆಗೆ ಧಕ್ಕೆ ತರತ್ತೆ ಮತ್ತು ಅವರ ಭಾವನೆಗಳಿಗೆ ಇದರಿಂದ ನೋವುಂಟಾಗಿದೆ ಅಂತ ಅಕಾಲಿ ದಳದ ಮುಖಂಡ ಸುಖಬೀರ್ ಸಿಂಗ್ ಬಾದಲ್ ಹೇಳಿದ್ದಾರೆ. ಆದರೆ ಧ್ರುವ್ ರಾಠಿ ವಿರುದ್ಧ ಕತ್ತಿ ಮಸೀತಾನೆ ಇರುವ ವಿವಿಧ ಬಲಪಂಥೀಯ ಸಂಘಟನೆಗಳ ಜನರಿಗೆ ಈಗ ಇದೊಂದು ಅವಕಾಶವಾಗಿ ಸಿಕ್ಕಿದೆ. ಈ ಕಂಟಕದಿಂದ ಧ್ರುವ್ ರಾಠಿ ಪಾರಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.